Hello my dear student, once again welcome to Digital Learning, Department of Collegiate Education. I am Mamatha, Assistant Professor working in Government First Grade College for Women, Tumkur. Today's topic is meaning of production and what are the uses of production function and managerial uses of production function, which is in the subject Market Behavior and Cost Analysis for second year BCom student. You all have heard this word production. Production ಅನ್ನೋದನ್ನ ನೀವೆಲ್ಲರೂ ಕೇಳೇ ಇರ್ತೀರ. What is meant by production? It is one of the very important activity in the circle of the economic activity, and the main objective of production is to satisfy the demand for commodities and services for the community. ಈ ಪ್ರೊಡಕ್ಷನ್ದು ಮೇನ್ ಉದ್ದೇಶ ಏನು? ಯಾವ ಕಮಾಡಿಟೀಸ್ಗೆ ಡಿಮ್ಯಾಂಡ್ ಇರುತ್ತೋ ಆ ಡಿಮ್ಯಾಂಡನ್ನ ಫುಲ್ಫಿಲ್ ಮಾಡೋಂಥದ್ದು ಮತ್ತು ಕಮ್ಯುನಿಟಿಗೆ ಒಂದು ಸರ್ವೀಸಸ್ನ ಕೊಡಬೇಕು ಅನ್ನೋಂಥದ್ದು ಈ ಪ್ರೊಡಕ್ಷನ್ನ ಉದ್ದೇಶ. ಪ್ರತಿದಿನವೂ ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕನೂ ಯೂಸ್ ಮಾಡೋಂಥ ಪ್ರತಿಯೊಂದು ಪ್ರಾಡಕ್ಟು ಎಲ್ಲೋ ಒಂದು ಕಡೆ ಅದು ಪ್ರೊಡಕ್ಷನ್ ಆಗಿರುತ್ತೆ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಮೊಬೈಲಿಂದ ಹಿಡಿದು ಮೊಬೈಲ್ ಚಾರ್ಜರಿಂದ ಹಿಡಿದು ಟೂತ್ ಬ್ರಷ್, ಟೂತ್ ಪೇಸ್ಟ್, ಸ್ಟವ್, ಮಿಕ್ಸರ್, ಗ್ರೈಂಡರ್, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಈ ಥರ ಅಥವಾ ಬೆಡ್, ಕಾಟ್ ಪ್ರತಿಯೊಂದೂ ಅಷ್ಟೇ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರೋ ಅದೆಲ್ಲದ್ರಿಂದನೂ ನೀವು ಒಂದಲ್ಲ ಒಂದು ಅಡ್ವಾಂಟೇಜ್ನ ಪಡ್ಕೊಳ್ತಾ ಇದ್ದೀರಾ. ಆ ಒಂದು ಅಡ್ವಾಂಟೇಜ್ನ ನೀವು ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದು ಯಾಕೆ? ಒಂದು ಬಿಸ್ನೆಸ್ ಅನ್ನೋದು ಪ್ರಾಫಿಟ್ಗೋಸ್ಕರನೇ ಮಾಡ್ತಾ ಇರ್ಬೋದು ಬಿಸ್ನೆಸ್ನ, ಆದರೆ ಅದ್ರದ್ದು ಮುಖ್ಯವಾದ ಉದ್ದೇಶ ಏನಾಗಿರುತ್ತೆ? ಏನು ಡಿಮ್ಯಾಂಡ್ ಇದೆಯೋ ಕಸ್ಟಮರ್ಸ್ಗೆ ಅಥವಾ ಪೀಪಲ್ಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಕೊಡಬೇಕು ಅನ್ನೋಂಥದ್ದು ಅದ್ರ ಉದ್ದೇಶ ಇರುತ್ತೆ. ಆ ಥರ ಬೇಕಾಗಿರೋಂಥ ಪ್ರಾಡಕ್ಟ್ಸ್ನ ಪ್ರೊವೈಡ್ ಮಾಡಿ ಆ ಥರದಲ್ಲೂ ಒಂದು ಸರ್ವೀಸಸ್ನ ಪ್ರೊವೈಡ್ ಮಾಡೋದು ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಯಾಕೆ ಈ ಥರ ಪ್ರೊಡಕ್ಷನ್ ಮಾಡಬೇಕು? ಪ್ರೊಡಕ್ಷನ್ ಮಾಡೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತು, ಒಂದು ಬಿಸ್ನೆಸ್ಸು, ಒಂದು ಫರ್ಮು ಈ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ನಲ್ಲಿ ಎಂಗೇಜ್ ಆಗೋದ್ರಿಂದ ಪರ್ಸನಲಿ ಅದೇನು ಮಾಡ್ಬೋದು? ಪ್ರಾಫಿಟ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು, ಮಾರ್ಕೆಟ್ ಶೇರ್ನ ಜಾಸ್ತಿ ಆಕ್ಯುಪೈ ಮಾಡ್ಕೊಳ್ತಾ ಹೋಗ್ಬೋದು, ಅಥವಾ ಗುಡ್ ವಿಲ್ ಅಥವಾ ರೆಪ್ಯುಟೇಷನ್ನ ಅಚೀವ್ ಮಾಡ್ಬೋದು ಅಲ್ವಾ? ಇದರಿಂದ ಒಂದು ಎಕಾನಮಿಗೆ ಅಥವಾ ಒಂದು ಕಂಟ್ರಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ? ಪ್ರಾಡಕ್ಟ್ನ ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡೋದ್ರಿಂದ ಬರೀ ಒಂದು ಫರ್ಮ್ಗೆ ಅಷ್ಟೇ ಬೆನಿಫಿಟ್ ಆಗುತ್ತಾ? ಇದರಿಂದ ಒಂದು ಕಂಟ್ರಿಗೆ ಬೆನಿಫಿಟ್ ಆಗಲ್ವಾ? ಒಂದು ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಆಗೋದ್ರಿಂದ, ಗೂಡ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಒಂದು ಫರ್ಮ್ ಅಥವಾ ಒಂದು ಪರ್ಸನ್ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೋ ಅದೇ ಥರನೇ ಒಂದು ಕಂಟ್ರಿ ಇಂಪ್ರೂವ್ಮೆಂಟ್ಗೂ, ಕಂಟ್ರಿ ಡೆವಲಪ್ಮೆಂಟ್ಗೂ ಅಷ್ಟೇ ಪ್ರಯೋಜನ ಆಗ್ತಾ ಹೋಗುತ್ತೆ. ಏನೇನು ಅಡ್ವಾಂಟೇಜಸ್ಸು ಈ ಪ್ರೊಡಕ್ಷನ್ನಿಂದ ಅಂತಂದರೆ, ಇಟ್ ಹೆಲ್ಪ್ಸ್ ಆ್ಯನ್ ಇಂಡಿವಿಜುವಲ್ ಟು ಫುಲ್ಫಿಲ್ ಹಿಸ್ ರಿಕ್ವೈರ್ಮೆಂಟ್ಸ್ ಆರ್ ವಾಂಟ್ಸ್ ಬೈ ಕನ್ಸ್ಯೂಮಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಈ ಪ್ರೊಡಕ್ಷನ್ ಅನ್ನೋದು ಇರೋದಕ್ಕೆ, ಪ್ರೊಡಕ್ಷನ್ ಮಾಡೋದಕ್ಕೇ ಜನ ಎಲ್ಲರೂ ಅವ್ರಿಗೆ ಬೇಕಾಗಿರೋಂಥ ಒಂದು ಪ್ರಾಡಕ್ಟ್ಸ್ನ ಕನ್ಸ್ಯೂಮ್ ಮಾಡಿಕೊಂಡು ಅದ್ರ ಬೆನಿಫಿಟ್ಸ್ನ ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಪ್ರೊಡಕ್ಷನ್ನೇ ಆಗಲಿಲ್ಲ ಅಂದರೆ ಕಸ್ಟಮರ್ಸ್ಗೆ ಅದನ್ನು ಎಂಜಾಯ್ ಮಾಡೋದಕ್ಕೆ ಅವಕಾಶನೇ ಇರಲ್ಲ, ಅದು ಯುಟಿಲಿಟಿನ, ಅದು ಸರ್ವೀಸಸ್ನ ತೊಗೊಳೋದಕ್ಕೆ ಸಾಧ್ಯ ಇರಲ್ಲ. ನೆಕ್ಸ್ಟ್, ಹೈಯರ್ ಲೆವೆಲ್ ಆಫ್ ಪ್ರೊಡಕ್ಷನ್, ಇಟ್ ಈಸ್ ಆ್ಯನ್ ಇಂಡಿಕೇಶನ್ ಆಫ್ ದ ಪ್ರೋಗ್ರೆಸಿವ್ ಸೊಸೈಟಿ ಆ್ಯಂಡ್ ಆಲ್ಸೋ ಇಟ್ ಇನ್ಕ್ರೀಸಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಎಲ್ಲಿ ಪ್ರೊಡಕ್ಷನ್ ಜಾಸ್ತಿ ನಡೀತಾ ಇರುತ್ತೋ ಅದು ಯಾವುದನ್ನು ಇಂಡಿಕೇಟ್ ಮಾಡುತ್ತೆ? ಪ್ರೋಗ್ರೆಸಿವ್ ಸೊಸೈಟಿನ ಇಂಡಿಕೇಟ್ ಮಾಡುತ್ತೆ. ಇದರಿಂದ ಏನಾಗುತ್ತೆ? ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಕಂಟ್ರಿಲಿರೋಂಥ ಜನಕ್ಕೆ ಬೇಕಾಗಿರೋಂಥ ಎಲ್ಲ ಪ್ರಾಡಕ್ಟ್ಸೂ ಆ ಕಂಟ್ರಿಲೇ ಅವೈಲಬಿಲಿಟಿ ಇದೆ ಅಂತ ಅಂದರೆ, ಅದ್ರ ಬೆನಿಫಿಟ್ಸ್ನೆಲ್ಲ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಆಟೋಮೆಟಿಕಲಿ ಅಂಥ ಕಂಟ್ರಿಲಿರೋಂಥ ಪೀಪಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗೂ ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಆ ಎಲ್ಲ ಗೂಡ್ಸ್ದು ಬೆನಿಫಿಟ್ಸ್ನೂ ಅವ್ರು ಎಂಜಾಯ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ದೇರ್ಫೋರ್, increasing in the levels of the production, it is an indication of the progressive society and also it increases the standard of living of the people in that particular country. And also higher levels of the production, it helps in the higher income, higher employment and also economic ಪ್ರಾಸ್ಪರಿಟಿ. ಹೈಯರ್ ಲೆವೆಲ್ಸ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ? ಆ ಒಂದು ಪರ್ಟಿಕ್ಯುಲರ್ ಫಾರ್ಮ್ದು ಇನ್ಕಮ್ಮು ಜಾಸ್ತಿ ಆಗುತ್ತೆ, ಮತ್ತು ಆ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿ ಎಷ್ಟೊಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆಗೆ ಎಕನಾಮಿನೂ ಪ್ರಾಸ್ಪರ್ ಆಗಿರೋದಕ್ಕೆ ಅಥವಾ ಅದ್ರದ್ದು ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗೋದಕ್ಕೂ ಈ ಇಂಡಸ್ಟ್ರಿಯಲೈಸೇಷನ್ ಅಥವಾ ಹೈಯರ್ ಲೆವೆಲ್ ಆಫ್ ಪ್ರೊಡಕ್ಷನ್ ಎಲ್ಲನೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ದೇರ್ಫೋರ್ ಇಟ್ ಇಂಡಿಕೇಟ್ಸ್ ದ ಎಕನಾಮಿಕ್ ಗ್ರೋತ್ ಆಫ್ ದ country. Next, production in different types of goods and services in different nation
ಇಂಡಿಕೇಟ್ಸ್ ದ ನೇಚರ್ ಆಫ್ ಎಕನಾಮಿಕ್ ಇಂಟರ್ಡಿಪೆಂಡೆನ್ಸ್ ಬಿಟ್ವೀನ್ ದ ಡಿಫ್ರೆಂಟ್ ನೇಷನ್ಸ್. ಕೆಲವೊಂದು ಸತಿ ನಮಗೆ ಬೇಕಾಗಿರೋಂಥ ಎಲ್ಲ ಗೂಡ್ಸ್ ಎಲ್ಲ ಪ್ರಾಡಕ್ಟ್ಸ್ನು ನಾವೇ ಪ್ರೊಡಕ್ಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಮೇಲೆ ಡಿಪೆಂಡ್ ಆಗಿರಬೇಕಾಗತ್ತೆ. ಈ ಥರ ಒಂದೊಂದು ದೇಶದಲ್ಲಿ ಒಂದೊಂದು ಪ್ರಾಡಕ್ಟನ್ನು ಪ್ರೊಡಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಮೇಲೆ ಇಂಟರ್ ಡಿಪೆಂಡೆಂಟ್ ಆಗುತ್ತೆ. ಯಾವ ಕಂಟ್ರಿನಲ್ಲಿ ಯಾವ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕಡಿಮೆ ಕಾಸ್ಟ್ ಇನ್ಕರತ್ತೋ ಆ ಒಂದು ಕಂಟ್ರಿ ಆ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಎರಡೂ ಕಂಟ್ರಿನಲ್ಲೂ ಬೆನಿಫಿಟ್ಸ್ನ ತೊಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರೊಡಕ್ಷನ್ ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಇನ್ ದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಎನಿ ಕಂಟ್ರಿ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಪ್ರೊಡಕ್ಷನ್. The term production means the transformation of physical inputs into physical outputs ಅಂತ ಹೇಳ್ತಾರೆ. ಈಗ ಪ್ರೊಡಕ್ಷನ್ ಯಾಕೆ ಬೇಕು, ಪ್ರೊಡಕ್ಷನ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಆಗುತ್ತೆ ಕಸ್ಟಮರ್ಸ್ಗೆ, ಕನ್ಸ್ಯೂಮರ್ಸ್ಗೆ, ಒಂದು ಕಂಟ್ರಿಲಿರೋಂಥ ಸಿಟಿಸನ್ಸ್ಗೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡ್ರಿ. ಈಗ ಪ್ರೊಡಕ್ಷನ್ ಅಂದರೆ ಏನು ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಏನು ಪ್ರೊಡಕ್ಷನ್ ಅಂತ ಅಂದರೆ ಇಟ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಫಿಸಿಕಲ್ ಇನ್ಪುಟ್ಸ್ ಇಂಟು ಫಿಸಿಕಲ್ ಔಟ್ಪುಟ್ಸ್. ಫಿಸಿಕಲ್ ಇನ್ಪುಟ್ಸ್ ಅಂತ ಅಂದರೆ ಯಾವುದು? ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್ಸ್ ಇರುತ್ತೆ. ಈ ಇನ್ಪುಟ್ಸ್ ಅಂದರೆ ಏನು, ಔಟ್ಪುಟ್ಸ್ ಅಂದರೆ ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈಗ ಇನ್ಪುಟ್ಸಿಂದ ಔಟ್ಪುಟ್ಟಾಗಿ ಟ್ರಾನ್ಸ್ಫಾರ್ಮ್ ಮಾಡುವಂಥ ಒಂದು ಪ್ರೋಸೆಸ್ಗೆ ಏನಂತಾರೆ, ಪ್ರೊಡಕ್ಷನ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಏನು ಇನ್ಪುಟ್ಸ್ ಅಂತ ಅಂದರೆ, ಇನ್ಪುಟ್ಸ್ ಅಂತ ಅಂದರೆ ನಾವು ಅದಕ್ಕೆ ಏನು ಪ್ರೊಡಕ್ಷನ್ ಅಥವಾ ಒಂದು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗೋದಕ್ಕೆ ಅದಕ್ಕೆ ನಾವು ಏನು ಹಾಕ್ತೀವೋ ಅದಕ್ಕೆ ಇನ್ಪುಟ್ ಅಂತ ಅಂತೀವಿ. ನಿಮ್ಮನ್ನು ಕೇಳಿದ್ರೆ ಏನು ಇನ್ಪುಟ್ ಅಂದರೆ ನೀವೇನು ಹೇಳ್ತೀರಾ? ರಾ ಮೆಟೀರಿಯಲ್ ಈಸ್ ದ ಇನ್ಪುಟ್ ಅಂತ ಅಂದ್ಬಿಟ್ಟು ಹೇಳ್ತೀರಾ ಅಲ್ವಾ? ಓಕೆ. ಇನ್ಪುಟ್ ರೆಫರ್ಸ್ ಟು ಆಲ್ ದೋಸ್ ಥಿಂಗ್ಸ್ ಆರ್ ಐಟಮ್ಸ್ ವಿಚ್ ಆರ್ ರಿಕ್ವೈರ್ಡ್ ಬೈ ದ ಫರ್ಮ್ ಟು ಪ್ರೊಡ್ಯೂಸ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಇನ್ಪುಟ್ ಅಂದರೆ ಏನು? ವಾಟ್ ಆರ್ ದ ಥಿಂಗ್ಸ್, ವಾಟ್ ಆರ್ ದ ಐಟಮ್ಸ್ ವಿಚ್ ಆರ್ ರಿಕ್ವೈರ್ಡ್ ಬೈ ದ ಫರ್ಮ್ ಟು ಪ್ರೊಡ್ಯೂಸ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವೆಲ್ಲ ಥಿಂಗ್ಸ್ ಅಥವಾ ಐಟಮ್ಸ್ನ ನೀವಲ್ಲಿ ಯೂಸ್ ಮಾಡ್ತಿರೋ ಆ ಎಲ್ಲ ಪ್ರಾಡಕ್ಟ್ಸ್ಗೆ ಅಥವಾ ಎಲ್ಲ ಐಟಮ್ಸ್ಗೆ ಏನಂತ ಅಂತೀವಿ? ಇನ್ಪುಟ್ಸ್ ಅಂತ ಅಂತೀವಿ. ನಾವು ಏನು ಹೇಳ್ಬೋದು ಇನ್ಪುಟ್ಸ್ ಅಂತ ಅಂದರೆ? ಎಕ್ಸಾಂಪಲ್ ಅಂತ ಅಂದರೆ ದಟ್ ಈಸ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅಂತ ಹೇಳ್ತಾರೆ. ಆಲ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅಂದರೆ ಯಾವುದು? ನಿಮಗೆಲ್ಲ ಗೊತ್ತಿದೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅಂದರೆ ಯಾವುದು ಅಂತ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ದೀಸ್ ಆರ್ ಆಲ್ಸೋ ದ ಇನ್ಪುಟ್ಸ್. ಈ ಇನ್ಪುಟ್ಸ್ ಜೊತೆಗೆ ಲ್ಯಾಂಡು ಇನ್ಪುಟ್ ಅಂತಲೇ ಹೇಳ್ಬೋದು, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಈ ಇನ್ಪುಟ್ ಜೊತೆಗೆ ನಾವು ಯೂಸ್ ಮಾಡೋವಂಥ ರಾ ಮೆಟೀರಿಯಲ್ಸ್, ಎಲ್ಲ ಥರದ ರಾ ಮೆಟೀರಿಯಲ್ಸು ಆಗ್ಬೋದು. ಪವರ್, ಎಲೆಕ್ಟ್ರಿಸಿಟಿ, ಫ್ಯೂಯಲ್ಸ್ ಆ್ಯಂಡ್ ಸರ್ವೀಸಸ್ ಲೈಕ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್, ವೇರ್ ಹೌಸಿಂಗ್, ಬ್ಯಾಂಕಿಂಗ್, ಶಿಪ್ಪಿಂಗ್, ಇನ್ಶೂರೆನ್ಸ್, these are all the things which are included in the input, because these are all the things is essentials for the manufacturing of a particular product. ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನೆಲ್ಲ ಯುಟಿಲೈಸ್ ಮಾಡ್ತೀವೋ ಅದೆಲ್ಲದಕ್ಕೂ ಸೇರಿ ನಾವು ಇನ್ಪುಟ್ ಅಂತ ಹೇಳ್ತೀವಿ. ಇನ್ಪುಟ್ ಅಂದರೆ ಯಾವುದು? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ರಾ ಮೆಟೀರಿಯಲ್ಸ್, ಪವರ್, ಫ್ಯೂಯಲ್, ಸರ್ವೀಸಸ್ like transportation and communication, warehousing, banking, shipping and insurance. These are all the inputs. Now let us understand what is output. Output ಅಂದರೆ ಏನು ಅಂದ್ಬಿಟ್ಟು ನೋಡೋಣ. What we get at the end of the process is called as the output. ನಮಗೆ ಫೈನಲ್ ಆಗಿ ನಮಗೆ ಏನು ಪ್ರಾಡಕ್ಟ್ ಸಿಗುತ್ತೋ ಅದಕ್ಕೆ ನಾವೇನಂತೀವಿ? ಔಟ್ಪುಟ್ ಅಂತ ಅಂತೀವಿ. ದೇರ್ಫೋರ್ ಇನ್ ಶಾರ್ಟ್ ಔಟ್ಪುಟ್ ಇಟ್ ರೆಫರ್ಸ್ ಟು ಫಿನಿಶ್ಡ್ ಪ್ರಾಡಕ್ಟ್ಸ್. ದೇರ್ಫೋರ್ ನಾವು ಏನು ಹೇಳ್ಬೋದು ಅಂದರೆ ಔಟ್ಪುಟ್ ಅಂತಂದೇನು? ಫಿನಿಶ್ಡ್ ಪ್ರಾಡಕ್ಟ್ಸ್ ನಮ್ಗೆ ಏನು ಸಿಗುತ್ತೋ ಅದಕ್ಕೆ ಔಟ್ಪುಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಶುಗರ್ ಇಂಡಸ್ಟ್ರಿನ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ ಶುಗರ್ ಇಂಡಸ್ಟ್ರಿಗೆ ಯೂಸ್ ಮಾಡೋವಂಥ ರಾ ಮೆಟೀರಿಯಲ್ ಶುಗರ್ ಕೇನ್ ಆಗಿರ್ಬೋದು, ಅಲ್ಲಿ ಯುಟಿಲೈಸ್ ಮಾಡೋವಂಥ ದೊಡ್ಡ ದೊಡ್ಡ ಮೆಷಿನರೀಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಅಥವಾ ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಷನ್, ವೇರ್ ಹೌಸಿಂಗ್ ಇದೆಲ್ಲ ಆಗಿರ್ಬೋದು. ಇದೆಲ್ಲದಕ್ಕೂ ನಾವು ಇನ್ಪುಟ್ ಅಂತ ಹೇಳಿದ್ರೆ ಫೈನಲ್ ಆಗಿ ನಾವು ಯೂಸ್ ಮಾಡ್ತೀವಲ್ಲ ಶುಗರು, ಆ ಒಂದು ಶುಗರ್ಗೆ ಏನಂತ ಹೇಳ್ತೀವಿ? ಔಟ್ಪುಟ್ ಅಂತ ಹೇಳ್ತೀವಿ. ಹಾಗಾಗಿ ಇವಾಗ ಪ್ರೊಡಕ್ಷನ್ ಅಂದರೆ ಏನು? ಇಟ್ ಈಸ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ದ ಫಿಸಿಕಲ್ ಔಟ್ಪುಟ್ ಇಂಟು ಫಿಸಿಕಲ್ ಔಟ್ಪುಟ್ ಅಂತ ಅಂದರೆ ಪ್ರೊಡಕ್ಷನ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈಗ ನಾವು ಪ್ರೊಡಕ್ಷನ್ ಅಂದರೆ ಏನು ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡ್ವಿ. ಈಗ ಪ್ರೊಡಕ್ಷನ್ ಫಂಕ್ಷನ್ ಅಂದರೆ ಏನು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಏನು ಪ್ರೊಡಕ್ಷನ್ ಫಂಕ್ಷನ್ ಅಂತ ಅಂದರೆ ಇಟ್ ರೆಫರ್ಸ್ ಟು ದ ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ಕ್ವಾಂಟಿಟಿ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಓಕೆ.
ಈಗ ಪ್ರೊಡಕ್ಷನ್ ಫಂಕ್ಷನ್ ಅಂತ ಅಂದರೆ ಏನು, ಈಗ ನಾವು ಎಷ್ಟು ಇನ್ಪುಟ್ನ ಯುಟಿಲೈಸ್ ಮಾಡಿದ್ರೆ ಎಷ್ಟು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋಂಥ ಒಂದು ರಿಲೇಷನ್ಶಿಪ್ನ ಎಕ್ಸ್ಪ್ಲೈನ್ ಮಾಡೋವಂಥ ಒಂದು ಪ್ರೋಸೆಸ್ಗೆ ಏನಂತಾರೆ ಪ್ರೊಡಕ್ಷನ್ ಫಂಕ್ಷನ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಎಷ್ಟು ಲೇಬರ್ಸ್ನ ಯುಟಿಲೈಸ್ ಮಾಡ್ತಾ ಇದ್ದೀವಿ, ಎಷ್ಟು ರಾ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಇಷ್ಟು ಲೇಬರು ಇಷ್ಟು ರಾ ಮೆಟೀರಿಯಲ್ ಅಥವಾ ಇಷ್ಟು ಪವರಿಂದ ನಾವು ಎಷ್ಟು ಔಟ್ಪುಟ್ನ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಅಂತ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಪ್ರೋಸೆಸ್ಗೆ ಏನು ಹೇಳ್ತಾರೆ ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳ್ತೀವಿ. ದ ಲಾಂಗ್ ರನ್ ಪ್ರೊಡಕ್ಷನ್ ಫಂಕ್ಷನ್ ಕ್ಯೂ ಇಟ್ ಈಸ್ ಯೂಶಲಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಫಾಲೋಸ್. ಪ್ರೊಡಕ್ಷನ್ ಫಂಕ್ಷನನ್ನು ನಾವು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದರೆ ದಟ್ ಈಸ್ ಕ್ಯೂ ಈಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಎಲ್ ಬಿ ಎಲ್ ಕೆ ಎಮ್ ಆ್ಯಂಡ್ ಟಿ ಅಂತ ಹೇಳ್ತೀವಿ. ಲಾಂಗ್ ರನ್ ಪ್ರೊಡಕ್ಷನ್ ಫಂಕ್ಷನ್ನಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದರೆ ದಟ್ ಈಸ್ ಎಲ್ ಬಿ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಎಲ್ ಲೇಬರ್, ಕೆ ಕ್ಯಾಪಿಟಲ್, ಎಮ್ ರಾ ಮೆಟೀರಿಯಲ್, ಟಿ ಟೆಕ್ನಾಲಜಿ. ಇದೆಲ್ಲನೂ ಇನ್ಪುಟ್ ಆಗುತ್ತೆ. ಇದೆಲ್ಲನೂ ಯೂಸ್ ಮಾಡಿಕೊಂಡು ಎಷ್ಟು ಔಟ್ಪುಟ್ನ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಪ್ರೋಸೆಸ್ಗೆ ಏನಂತ ಹೇಳ್ತೀವಿ ಪ್ರೊಡಕ್ಷನ್ ಫಂಕ್ಷನ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟ್, ಡೆಫಿನೇಷನ್ ಆಫ್ ಪ್ರೊಡಕ್ಷನ್ ಫಂಕ್ಷನ್. ಪ್ರೊಡಕ್ಷನ್ ಫಂಕ್ಷನ್ is the technological relationship which explain the quantity of production that can be produced by a certain group of inputs. It is related with the given state of technological changes ಅಂತೀವಿ. ಆವಾಗಲೇ ಏನು ಹೇಳಿದ್ನೋ ಅದೇ ಇಲ್ಲಿ ಸ್ವಲ್ಪ ವರ್ಡ್ಸ್ ಚೇಂಜ್ ಇದೆ ಅಷ್ಟೇ. ಏನು ಪ್ರೊಡಕ್ಷನ್ ಫಂಕ್ಷನ್ ಅಂತ ಅಂದರೆ ಇಟ್ ಎಕ್ಸ್ಪ್ಲೈನ್ಸ್ ದ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ ಬೈ ಎ ಸರ್ಟೈನ್ ಗ್ರೂಪ್ ಆಫ್ ಇನ್ಪುಟ್ಸ್. ನಾವು ಎಷ್ಟು ಕ್ವಾಂಟಿಟಿನ ಪ್ರೊಡಕ್ಷನ್ ಮಾಡ್ತೀವಿ, ಎಷ್ಟು ಇನ್ಪುಟ್ಟಿಂದ, ಯಾವ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಂಥ ಪ್ರೋಸೆಸ್ಗೆ ಏನು ಹೇಳ್ತೀವಿ ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳ್ತೀವಿ. ಈಚ್ ಫರ್ಮ್ ಹ್ಯಾಸ್ ಇಟ್ಸ್ ಓನ್ ಪ್ರೊಡಕ್ಷನ್ ಫಂಕ್ಷನ್ ವಿಚ್ ಈಸ್ ಡೆಟರ್ಮೈನ್ಡ್ ಬೈ ದ ಸ್ಟೇಟ್ ಆಫ್ ಟೆಕ್ನಾಲಜಿ. ಪ್ರತಿಯೊಂದು ಆರ್ಗನೈಸೇಷನ್ನು ಅದರದೇ ಆದ ಪ್ರೊಡಕ್ಷನ್ ಫಂಕ್ಷನ್ ಇರುತ್ತೆ. ಯಾವುದ್ರ ಮೇಲೆ ಡಿಟರ್ಮೈನ್ ಮಾಡ್ಬೋದು, ಯಾವ್ಯಾವ ಆರ್ಗನೈಸೇಷನ್ ಯಾವ ರೀತಿ ಇದೆ ಅದರ ಪ್ರೊಡಕ್ಷನ್ ಫಂಕ್ಷನ್ ಅಂತ ಅಂದರೆ ವಿಚ್ ಈಸ್ ಡಿಟರ್ಮೈನ್ಡ್ ಬೈ ದ ಸ್ಟೇಟ್ ಆಫ್ ಟೆಕ್ನಾಲಜಿ. ಯಾವ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ ಪ್ರೊಡಕ್ಷನ್ ಮಾಡೋದಕ್ಕೆ. ಒಬ್ಬರೊಬ್ಬರು ಅಡ್ವಾನ್ಸ್ಡ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇರ್ತಾರೆ, ಒಬ್ಬರು ಮುಂಚೆಯಿಂದ ಪ್ರಿಮಿಟಿವ್ ಟೆಕ್ನಾಲಜಿ ಯಾವುದಿತ್ತೋ ಯಾವುದನ್ನು ಮುಂಚೆಯಿಂದ ಯೂಸ್ ಮಾಡ್ತಾ ಇದ್ದಾರೋ ಅದೇ ಟೆಕ್ನಾಲಜಿನೇ ಯೂಸ್ ಮಾಡ್ತಾ ಇರ್ಬೋದು. ಮ್ಯಾನೇಜರಿಯಲ್ ಎಬಿಲಿಟಿ, ಮ್ಯಾನೇಜ್ಮೆಂಟು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನೋದನ್ನು ಡಿಪೆಂಡ್ ಆಗಿರುತ್ತೆ ಪ್ರೊಡಕ್ಷನ್ ಬೇಸಿಸ್ ಮೇಲೆ. ಆರ್ಗನೈಸೇಷನ್ ಸ್ಕಿಲ್ಸ್, ಯಾವ ರೀತಿ ಸ್ಕಿಲ್ಸ್ ಇದೆ ಅಂತ ಅನ್ನೋದು ಎಲ್ಲಾದ್ರ ಬೇಸಿಸ್ ಮೇಲೂ ಔಟ್ಪುಟ್ಟು ಡಿಪೆಂಡ್ ಆಗಿರುತ್ತೆ. ಇಫ್ ದೆರ್ ಈಸ್ ಎನಿ ಇಂಪ್ರೂವ್ಮೆಂಟ್ ಇನ್ ದೆಮ್, ಇಫ್ ದೆರ್ ಈಸ್ ಎನಿ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ, ಇನ್ ಮ್ಯಾನೇಜರಿಯಲ್ ಎಬಿಲಿಟಿ, ಇನ್ ಆರ್ಗನೈಸೇಷನ್ ಸ್ಕಿಲ್, ದ ಓಲ್ಡ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ಡಿಸ್ಟರ್ಬ್ ಆ್ಯಂಡ್ ಎ ನ್ಯೂ ಒನ್ ಈಸ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ಬೋದು. ಅಂದರೆ ನಾವು ಇವಾಗ ಈ ಒಂದು ಟೆಕ್ನಾಲಜಿನ ಚೇಂಜ್ ಮಾಡ್ಕೊಳೋದ್ರಿಂದ, ಮ್ಯಾನೇಜರಿಯಲ್ ಎಬಿಲಿಟಿನ ಚೇಂಜ್ ಮಾಡ್ಕೊಳೋದ್ರಿಂದ, ಆರ್ಗನೈಸೇಷನ್ ಸ್ಕಿಲ್ಸ್ನೆಲ್ಲನೂ ಇಂಪ್ರೂವ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಓಲ್ಡ್ ಪ್ರೊಡಕ್ಷನ್ ಫಂಕ್ಷನ್ ಎಫೆಕ್ಟ್ ಆಗುತ್ತೆ. ಅಂದರೆ ಓಲ್ಡ್ ಪ್ರೊಡಕ್ಷನ್ ಫಂಕ್ಷನ್ ಎಫೆಕ್ಟ್ ಆಗುತ್ತೆ ಅಂದರೆ ಏನು ಅನ್ನೋದು ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀವಿ. ಅಂದರೆ ನಾವು ಮುಂಚೆ ಬರೀ 100 ಯೂನಿಟ್ಸ್ನ ಪ್ರೊಡಕ್ಷನ್ ಮಾಡ್ತಾ ಇರ್ತೀವಿ ಅಂತ ಅಂದರೆ 1 ಮಂತ್ಗೆ ನಾವು ಟೆಕ್ನಾಲಜಿ, ಹೊಸ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮ್ಯಾನೇಜರಿಯಲ್ ಎಬಿಲಿಟಿನೆಲ್ಲ ಇನ್ಕ್ರೀಸ್ ಮಾಡಿಕೊಂಡು ಅಥವಾ ಆರ್ಗನೈಸೇಷನ್ ಸ್ಕಿಲ್ಸ್ನೆಲ್ಲನೂ ನಾವು ಇಂಪ್ರೂವ್ ಮಾಡ್ಕೊಂಡ್ವಿ ಅಂದರೆ ಮುಂಚೆ 100 ಯೂನಿಟ್ಸ್ನ ಪ್ರೊಡಕ್ಷನ್ ಮಾಡೋ ಕಡೆಗೆ ನಾವು ಇವಾಗ 200 ಯೂನಿಟ್ಸ್ನ ಪ್ರೊಡಕ್ಷನ್ ಮಾಡ್ಬೋದು. ಅಂದರೆ ಓಲ್ಡ್ ಪ್ರೊಡಕ್ಷನ್ ಫಂಕ್ಷನ್ ಡಿಸ್ಟರ್ಬ್ ಆಗಿ ಹೊಸ ಪ್ರೊಡಕ್ಷನ್ ಫಂಕ್ಷನ್, ಹೊಸ ಇಂಪ್ರೂವ್ಮೆಂಟ್, ಹೊಸ ಔಟ್ಪುಟ್ ಅಂದರೆ ಇನ್ನೂ ಜಾಸ್ತಿ ಔಟ್ಪುಟ್ಟು ಆಗುವಂಥ ಚಾನ್ಸಸ್ ಇರುತ್ತೆ. ದೇರ್ಫೋರ್ ಪ್ರೊಡಕ್ಷನ್ ಫಂಕ್ಷನ್ ಇಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ inputs and also the output, and every firm has its own production function which is determined by the state of technology, managerial ability, organization skill, etc. of the firm. ಓಕೆ, ನಾನು ಆವಾಗಲೇ ಹೇಳಿದ್ನಲ್ಲ ಇಲ್ಲಿ ಓಲ್ಡ್ ಇವೆಲ್ಲ ಟೆಕ್ನಾಲಜಿ, ಎಬಿಲಿಟಿ, ಸ್ಕಿಲ್ಸ್ನೆಲ್ಲ ಇಂಪ್ರೂವ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ದ ಕ್ವಾಂಟಿಟಿ ಆಫ್ ಇನ್ಪುಟ್ಸ್ ಮೇ ಬಿ ರೆಡ್ಯೂಸ್ಡ್ ವೈಲ್ ದ ಕ್ವಾಂಟಿಟಿ ಆಫ್ ಔಟ್ಪುಟ್ ಮೇ ರಿಮೈನ್ಸ್ ದ ಸೇಮ್. ನಾವು ಹೊಸ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ನ, ಮ್ಯಾನೇಜರಿಯಲ್ ಎಬಿಲಿಟೀಸ್ನೆಲ್ಲ ಚೇಂಜ್ ಮಾಡ್ಕೊತಾ ಹೋದರೆ ಏನಾಗುತ್ತೆ ಅಂದರೆ ಇನ್ಪುಟ್ಸ್ನ ರೆಡ್ಯೂಸ್ ಮಾಡಿಕೊಂಡು ಔಟ್ಪುಟ್ಟು ಅಷ್ಟೇ ಔಟ್ಪುಟ್ನ ಕಡಿಮೆ ಇನ್ಪುಟ್ಟಿಂದ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮುಂಚೆ ನಾವು 2 ಯೂನಿಟ್ಸ್ ಆಫ್ ಇನ್ಪುಟ್ಸ್ನ ಯೂಸ್ ಮಾಡಿ 5 ಯೂನಿಟ್ಸ್ ಆಫ್ ಔಟ್ಪುಟ್ಟನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂದರೆ ಈಗ ಇನ್ಪುಟ್ ಇನ್ನೂ ಕಡಿಮೆ ಆಗುತ್ತೆ. 1.5 ಯೂನಿಟ್ಸ್ ಆಫ್ ಇನ್ಪುಟ್ಟಿಂದ ಸೇಮ್ 5 ಯೂನಿಟ್ಸ್ ಆಫ್ ಔಟ್ಪುಟ್ಟನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಅಂದರೆ ಸೇಮ್ ಔಟ್ಪುಟ್ನ
ಇನ್ನೂ ಕಡಿಮೆ ಇನ್ಪುಟ್ಟಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಆಗ ಆಟೋಮೆಟಿಕ್ಕಾಗಿ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ? ನಾವು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ನೋ ಅಥವಾ ಯಾವುದಾರ ಹೊಸ ಹೊಸ ಮೆಥಡ್ಸ್ನ ಇಂಪ್ಲಿಮೆಂಟ್ ಮಾಡ್ಕೊಳೋದ್ರಿಂದ. ಅಥವಾ ಇನ್ನೂ ಏನಾಗ್ಬೋದು, ಈ ಕ್ವಾಂಟಿಟಿ ಆಫ್ ಔಟ್ಪುಟ್ ಮೇ ಇನ್ಕ್ರೀಸ್ ವೈಲ್ ದ ಕ್ವಾಂಟಿಟಿ ಆಫ್ ಇನ್ಪುಟ್ ಮೇ ರಿಮೈನ್ಸ್ ದ ಸೇಮ್. ಅಂದರೆ ಮುಂಚೆ ನಾವು 5 ಯೂನಿಟ್ಸ್ ಔಟ್ಪುಟ್ ಬರ್ತಾಯಿತ್ತು, ಈಗ ಅದು 7 ಯೂನಿಟ್ಸ್ ಆಗಿದೆ ಔಟ್ಪುಟ್ಟು. ಆದರೆ ಇನ್ಪುಟ್ ಮುಂಚೆನೂ 2 ಯೂನಿಟ್ಸೇ ಆಗ್ತಾಯಿದ್ವಿ, ಈಗೂ ಅದೇ 2 ಯೂನಿಟ್ಸ್ ಆಫ್ ಇನ್ಪುಟ್ಟಿಂದ ಔಟ್ಪುಟ್ ಏನಾಗಿದೆ 5 ಇದ್ದಿದ್ದು 7 ಯೂನಿಟ್ಸ್ ಆಗಿದೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಅಂದರೆ ಈ ಥರ ಹೊಸ ಹೊಸ ಮೆಥಡ್ಸ್ನ, ಹೊಸ ಹೊಸ ಟೆಕ್ನಾಲಜಿ, ಹೊಸ ಪ್ರೊಡಕ್ಷನ್ ಫಂಕ್ಷನ್ನ ನಾವು ಇಂಪ್ರೂವ್ ಮಾಡ್ಕೊಳೋದ್ರಿಂದ ಈ ಥರ ಔಟ್ಪುಟ್ನ ಇನ್ಕ್ರೀಸ್ ಮಾಡ್ಕೊಳೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಕ್ವಾಂಟಿಟಿ ಆಫ್ ಔಟ್ಪುಟ್ ಮೇ ಇನ್ಕ್ರೀಸ್ ಆ್ಯಂಡ್ ದ ಕ್ವಾಂಟಿಟಿ ಆಫ್ ಇನ್ಪುಟ್ ಮೇ ಡಿಕ್ರೀಸ್. ಔಟ್ಪುಟ್ಟು 5 ಇರೋದು 6 ಆಗುತ್ತೆ, ಇನ್ಪುಟ್ಟು 2 ಯೂನಿಟ್ಸ್ ಏನಾಗ್ತಾ ಇದ್ವು ಅದಿನ್ನು 1.5 1.7 ಇನ್ಪುಟ್ಸ್ಗೆ ಔಟ್ಪುಟ್ಟು 5 ಇದ್ದಿದ್ದು ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ಸು ಇರುತ್ತೆ. ಯಾವಾಗ ನಾವು ನಮ್ಮ ಪ್ರೊಡಕ್ಷನ್ ಫಂಕ್ಷನ್ನಲ್ಲಿ ಇಂಪ್ರೂವ್ ಮಾಡಿಕೊಂಡಾಗ, ಅಂದರೆ ಹೊಸ ಟೆಕ್ನಾಲಜಿ ಇರೋಂಥ ಮೆಷಿನರಿನ ಅಡಾಪ್ಟ್ ಮಾಡಿಕೊಂಡ್ರೆ, ಮ್ಯಾನೇಜರಿಯಲ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡಿಕೊಂಡ್ರೆ, ಮ್ಯಾನೇಜರಿಯಲ್ ಎಬಿಲಿಟಿ, ಆರ್ಗನೈಸೇಷನ್ ಸ್ಕಿಲ್ಸ್ನೆಲ್ಲ ಇಂಪ್ರೂವ್ ಮಾಡೋದ್ರಿಂದ ಈ ಎಲ್ಲ ಚೇಂಜಸ್ಸು ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ನೆಕ್ಸ್ಟ್, ವಾಟ್ ಆರ್ ದ ಯೂಸಸ್ ಆಫ್ ದ ಪ್ರೊಡಕ್ಷನ್ ಫಂಕ್ಷನ್? ಈಗ ಪ್ರೊಡಕ್ಷನ್ ಅಂದರೆ ಏನು ಅಂದ್ಬಿಟ್ಟು ನಮಗೆ ಗೊತ್ತಾಯಿತು. ಪ್ರೊಡಕ್ಷನ್ ಅಂದರೆ ಏನು? ಇಟ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಇನ್ಪುಟ್ ಇಂಟು ಔಟ್ಪುಟ್. ಇನ್ಪುಟ್ ಅಂದರೆ ಏನು ರಾ ಮೆಟೀರಿಯಲ್ಸ್ ಇರುತ್ತೋ ಅದನ್ನು ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಪ್ರೋಸೆಸ್ಗೆ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಪ್ರೊಡಕ್ಷನ್ ಫಂಕ್ಷನ್ ಅಂತ ಅಂದರೆ ಏನು? ಪ್ರೊಡಕ್ಷನ್ ಫಂಕ್ಷನ್ ಅಂತ ಅಂದರೆ ಇಟ್ ಈಸ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಅಂದರೆ ಎಷ್ಟು ಇನ್ಪುಟ್ ಹಾಕೋದ್ರಿಂದ ಎಷ್ಟು ಔಟ್ಪುಟ್ ಬರುತ್ತೆ. ಔಟ್ಪುಟ್ ಜಾಸ್ತಿ ಆಗಬೇಕು ಅಂತಂದರೆ ಏನು ಮಾಡಬೇಕು, ಅಥವಾ ಕಡಿಮೆ ಇನ್ಪುಟ್ಟಲ್ಲೇ ಜಾಸ್ತಿ ಔಟ್ಪುಟ್ ಬರೋದು ಯಾವ ರೀತಿ ಸಾಧ್ಯ ಆಗುತ್ತೆ ಅನ್ನೋಂಥ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ರಿಲೇಷನ್ಶಿಪ್ಗೆ ಏನಂತೀವಿ? ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳ್ತೀವಿ. ಈಗ ಈ ಪ್ರೊಡಕ್ಷನ್ ಫಂಕ್ಷನಿಂದ ಏನೆಲ್ಲ ಅಡ್ವಾಂಟೇಜಸ್ ಆಗುತ್ತೆ, ಏನೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು 1 by 1 ನೋಡ್ತಾ ಹೋಗೋಣ. In economics, the uses of production functions are as follows. It helps in making the short-term decisions such as optimum level of output ಅಂತ ಹೇಳ್ತೀವಿ. ಅಂದರೆ ಈ ಪ್ರೊಡಕ್ಷನ್ ಫಂಕ್ಷನಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅಂತ ಅಂದರೆ, ಇವಾಗ ನಾವು ಎಷ್ಟಂದ್ರೆ ಅಷ್ಟು ಔಟ್ಪುಟ್ಟನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನಮಗೆ ಡಿಮ್ಯಾಂಡ್ ಇರೋದು 100 ಯೂನಿಟ್ಸ್ ಅಂದರೆ 100 ಯೂನಿಟ್ಸ್ನೇ ಮ್ಯಾನುಫ್ಯಾಕ್ಚರ್ ಮಾಡಬೇಕೇ ಹೊರತು 500 ಯೂನಿಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಪ್ರೊಡಕ್ಷನ್ ಫಂಕ್ಷನಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತೆ, ಶಾರ್ಟ್ ಟರ್ಮ್ ಡಿಸಿಷನ್ಸ್ನ ಯಾವ ರೀತಿ ತೊಗೊಳ್ಬೋದು, ನಾವು ಎಷ್ಟು ಮ್ಯಾಕ್ಸಿಮಮ್ ಔಟ್ಪುಟ್ ಎಷ್ಟು ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಅಂದ್ಬಿಟ್ಟು ಡಿಸಿಷನ್ಸ್ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಮೇಕಿಂಗ್ ಲಾಂಗ್ ಟರ್ಮ್ ಡಿಸಿಷನ್ಸ್ ಸಚ್ ಆಸ್ ಡಿಸೈಡಿಂಗ್ ದ ಪ್ರೊಡಕ್ಷನ್ ಲೆವೆಲ್. ಎಷ್ಟು ಪ್ರೊಡಕ್ಷನ್ ಲೆವೆಲ್ ಇರಬೇಕು ಅಂದರೆ ನಮ್ದು 100 ಯೂನಿಟ್ಸ್ ಆದರೆ ಸಾಕಾಗತ್ತಾ, ಅಥವಾ 200 ಯೂನಿಟ್ಸ್ ಆಗಬೇಕಾ, ಅಥವಾ 500 ಯೂನಿಟ್ಸ್ ಆಗಬೇಕಾ, ಅಥವಾ ಈ ಇಯರ್ನಲ್ಲಿ ನಾವೆಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅಥವಾ ಇನ್ನು 5 ಇಯರ್ಸ್ಗೆ ನಾವೆಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಬೆಟರ್ ಆಗುತ್ತೆ, ಅಥವಾ ನಮಗೆ ಎಷ್ಟು ಔಟ್ಪುಟ್ ಬರ್ತಾ ಇದೆ, ಎಷ್ಟು ಇನ್ಪುಟ್ ಹಾಕೋದ್ರಿಂದ ನಮ್ಗೆ ಎಷ್ಟು ಔಟ್ಪುಟ್ ಬರ್ತಾ ಇದೆ, ಇನ್ಕ್ರೀಸೇ ಆಗ್ತಾ ಹೋಗ್ತಾ ಇದೆ ಅಂತಂದರೆ ನಾವು ಇನ್ನೂ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾ, ಅಥವಾ ಇಷ್ಟೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಹೋಗ್ತಾ ಇರೋಣ, ಅಥವಾ ಇನ್ನೂ ಕಡಿಮೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಬೆಟರ್ ಆಗುತ್ತಾ ಅನ್ನೋಂಥ ಡಿಸಿಷನ್ಸ್ನೆಲ್ಲ ತೊಗೊಳೋದಕ್ಕೆ ಈ ಪ್ರೊಡಕ್ಷನ್ ಫಂಕ್ಷನಿಂದ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಕ್ಯಾಲ್ಕುಲೇಟಿಂಗ್ ದ ಲೀಸ್ಟ್ ಕಾಸ್ಟ್ ಕಾಂಬಿನೇಷನ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್ ಇನ್ಪುಟ್ ಅಟ್ ಎ ಗಿವನ್ ಲೆವೆಲ್ ಆಫ್ ಔಟ್ಪುಟ್. ಆವಾಗಲೇ ಹೇಳಿದ್ನಲ್ಲ ನಾನು, ಈಗ ಎಷ್ಟು ಔಟ್ಪುಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಅಷ್ಟೇ ಔಟ್ಪುಟ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಲೀಸ್ಟ್ ಕಾಸ್ಟ್ ಕಾಂಬಿನೇಷನ್ ಯಾವುದಾದ್ರೂ ಇದೆಯಾ, ಅಂದರೆ ಕಡಿಮೆ ಕಾಸ್ಟ್ ಕಾಂಬಿನೇಷನ್ ಆಫ್ ವೇರಿಯಸ್ ಫ್ಯಾಕ್ಟರ್ ಇನ್ಪುಟ್. ವೇರಿಯಸ್ ಫ್ಯಾಕ್ಟರ್ ಇನ್ಪುಟ್ ಅಂದರೆ ಯಾವುದು? ಲೇಬರ್ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ಆಗಿರ್ಬೋದು. ಈ ಫ್ಯಾಕ್ಟರ್ ಇನ್ಪುಟ್ಸ್ನ ಕಡಿಮೆ ಕಾಸ್ಟಲ್ಲಿ ತೊಗೊಂಡು ಅಷ್ಟೇ ಔಟ್ಪುಟ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನಾದರೂ ಸಾಧ್ಯ ಆಗುತ್ತಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡೋದಕ್ಕೆ ಅಥವಾ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಪ್ರೊಡಕ್ಷನ್ ಫಂಕ್ಷನ್ನು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಪ್ರೊಡಕ್ಷನ್ ಫಂಕ್ಷನ್ದು ಏನೆಲ್ಲ ಅಡ್ವಾಂಟೇಜಸ್ ಇದೆ? One more advantage is it gives logical reasons for making the decision. For example, if the price of one input falls, one can easily shift to other inputs. ಯಾವುದಾದ್ರೂ ಒಂದು ಇನ್ಪುಟ್ದು ಪ್ರೈಸ್ ಅಂದರೆ ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್ಸ್, ಇನ್ಯಾವುದೋ ಒಂದು ಪ್ರೈಸ್ ಕಡಿಮೆ ಆಗಿದೆ ಅಂದರೆ ಯಾವ ರೀತಿ ಅದು ಅಡ್ವಾಂಟೇಜ್ ತೊಗೊಂಡು ನಾವು ಔಟ್ಪುಟ್ನ ಮ್ಯಾಕ್ಸಿಮಮ್ ಮಾಡ್ಕೊಳ್ಬೋದು ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ದೀಸ್ ಆರ್ ಆಲ್ ದ ಯೂಸಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್. That is, it helps in making short-term decision and long-term decision, and also it helps in calculating least cost combination of various factor inputs at a given level of output, and also it gives reasons for making the decisions. And next one is
ಮ್ಯಾನೇಜರಿಯಲ್ ಯೂಸಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್. ಯೂಸಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್ ಮತ್ತು ಮ್ಯಾನೇಜರಿಯಲ್ ಯೂಸಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್ ಎರಡೂ ಸಿಮಿಲರ್ ಆಗಿ ಒಂದೇ ಥರನೇ ಇದೆ. ಈಗ ಪ್ರೊಡಕ್ಷನ್ ಫಂಕ್ಷನಿಂದ ಮ್ಯಾನೇಜ್ಮೆಂಟ್ಗೆ ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನು ಒನ್ ಬೈ ಒನ್ ನೋಡ್ಕೊತಾ ಹೋಗೋಣ. ಫಸ್ಟ್ ಪಾಯಿಂಟ್, ಇಟ್ ಕ್ಲಿಯರ್ಲಿ ಸ್ಟೇಟ್ಸ್ ದಟ್ ಹೌ ಮಚ್ ಆಫ್ ಇನ್ಪುಟ್ಸ್ ಆರ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಎ ಗಿವನ್ ಕ್ವಾಂಟಿಟಿ ಆಫ್ ಔಟ್ಪುಟ್. ನಾವು ಎಷ್ಟು 100 ಯೂನಿಟ್ಸ್ ಔಟ್ಪುಟ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದರೆ ಎಷ್ಟು ಇನ್ಪುಟ್ಟನ್ನು ಹಾಕಬೇಕಾಗತ್ತೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ದ ನಾಲೆಜ್ ಆಫ್ ಪ್ರೊಡಕ್ಷನ್ ಫಂಕ್ಷನ್ ಥ್ರೂ ಟೆಕ್ನಾಲಜಿಕಲ್ ಹ್ಯಾಸ್ ಇಮ್ಮನ್ಸ್ managerial use. Though the combination of inputs in the production function is purely technological, its direction is to be secured from the management. ನಾವು ಇಲ್ಲಿ ಹೇಳ್ತೀವಿ ಒಂದು ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡಬೇಕು ಅಂದರೆ ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್ ಅಂತ. ಬರೀ ಟೆಕ್ನಾಲಜಿ ಒಂದೇ ನಾವು ಇನ್ಪುಟ್, ಟೆಕ್ನಾಲಜಿ ಒಂದರಿಂದನೇ ನಾವು ಮ್ಯಾಕ್ಸಿಮಮ್ ಔಟ್ಪುಟ್ನ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ. ಟೆಕ್ನಾಲಜಿ ಅನ್ನೋದು ಇಂಪಾರ್ಟೆಂಟೇ, ಆದರೆ ಅದ್ರ ಜೊತೆಗೆ ಮ್ಯಾನೇಜ್ಮೆಂಟಿಂದ ಸರಿಯಾದ ಡೈರೆಕ್ಷನ್ ಸಿಗಬೇಕಾಗತ್ತೆ, ಅದು ಸರಿಯಾದ ಡಿಸಿಷನ್ಸ್ನ ತೊಗೊಳ್ಬೇಕಾಗತ್ತೆ. ಎಷ್ಟು ಇನ್ಪುಟ್ಸ್ನ ಹಾಕಬೇಕು, ಇನ್ಪುಟ್ನಲ್ಲಿ ಯಾವ್ಯಾವುದನ್ನ ಎಷ್ಟೆಷ್ಟು ಚೇಂಜ್ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ಅನ್ನೋಂಥ ನಾಲೆಡ್ಜು ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ಆ ನಾಲೆಡ್ಜು ನಮಗೆ ಪ್ರೊಡಕ್ಷನ್ ಫಂಕ್ಷನ್ನ ಸ್ಟಡಿ ಅಥವಾ ಅನಲೈಸ್ ಮಾಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ದ ನಾಲೆಡ್ಜ್ ಆಫ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ವೆರಿ ಮಚ್ ನೆಸೆಸರಿ ಟು ಮ್ಯಾನೇಜರ್ಸ್ ವೆನೆವರ್ ದೆ ವಾಂಟ್ ಟು ಮ್ಯಾಕ್ಸಿಮೈಸ್ ದ ಪ್ರೊಡಕ್ಷನ್ ಫ್ರಮ್ ಇನ್ಪುಟ್ಸ್. ಈ ಪ್ರೊಡಕ್ಷನ್ ಫಂಕ್ಷನ್ದು ನಾಲೆಡ್ಜು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಸೇಮ್ ಔಟ್ಪುಟ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡಾಗ ಇರೋಂಥ ಇನ್ಪುಟ್ಟಲ್ಲಿ ಯಾವ ರೀತಿ ಔಟ್ಪುಟ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಬೇಕು ಅಂತ ಅನ್ನೋಂಥ ಸಂದರ್ಭದಲ್ಲಿ ಈ ಪ್ರೊಡಕ್ಷನ್ ಫಂಕ್ಷನ್ದು ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್, and a detailed study of production and cost analysis is very useful for managerial decision. It helps the management to find the most profitable rate of operation of the firm. ಯಾವ ರೀತಿ ನಾವು ಪ್ರೊಡಕ್ಷನ್ ಮಾಡಿದ್ರೆ ಯಾವ ಇನ್ಪುಟ್ ಔಟ್ಪುಟ್ ಕಾಂಬಿನೇಷನಲ್ಲಿ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ನ ನಾವು ಅರ್ನ್ ಮಾಡೋದಕ್ಕೆ ಸಾಧ್ಯ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್, ಟು ಡೆಟರ್ಮೈನ್ ದ ಆಪ್ಟಿಮಮ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಟು ಬಿ ಪ್ರೊಡ್ಯೂಸ್ಡ್ ಆ್ಯಂಡ್ ಸಪ್ಲೈಡ್. ಎಷ್ಟು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡಬೇಕು, ಎಷ್ಟು ಔಟ್ಪುಟ್ನ ನಾವು ಸಪ್ಲೈ ಮಾಡಬೇಕು, ಯಾವುದು ಆಪ್ಟಿಮಮ್ ಅಂದರೆ ರೈಟ್ ಕ್ವಾಂಟಿಟಿ, ಸರಿಯಾದದು, ಎಷ್ಟು ಪ್ರೊಡಕ್ಷನ್ ಆದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡೋದಕ್ಕೂ ಈ ಪ್ರೊಡಕ್ಷನ್ ಫಂಕ್ಷನ್ನು ಹೆಲ್ಪ್ ಆಗುತ್ತೆ. ಡು ಡೆಟರ್ಮೈನ್ ಇನ್ ಅಡ್ವಾನ್ಸ್ ದ ಕಾಸ್ಟ್ ಆಫ್ ಬಿಸ್ನೆಸ್ ಆಪರೇಷನ್ಸ್. ಇಲ್ಲಿ ನಾವು ಮುಂಚಿತವಾಗಿಯೇ ಎಷ್ಟು ಇನ್ಪುಟ್ ಬೇಕು, ಇದರಿಂದ ಎಷ್ಟು ಔಟ್ಪುಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಇಷ್ಟು ಇನ್ಪುಟ್ಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ಅನ್ನೋದನ್ನು ನಾವು ಈ ಪ್ರೊಡಕ್ಷನ್ ಫಂಕ್ಷನಿಂದ ನಮ್ಗೆ ಹೆಲ್ಪ್ ಆಗುತ್ತೆ. ಬೇಕಾಗಿರೋಂಥ ಕಾಸ್ಟನ್ನು ಮುಂಚೆನೇ ನಾವು ಎಸ್ಟಿಮೇಟ್ ಮಾಡಿ ಅದನ್ನು ರೈಸ್ ಮಾಡ್ಕೊಳೋದ್ರಿಂದ ಮುಂದೆ ಆಗೋವಂಥ ರಿಸ್ಕನ್ನ ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್, ಟು ಲೊಕೇಟ್ ದ ವೀಕ್ ಪಾಯಿಂಟ್ಸ್ ಇನ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಟು ಮಿನಿಮೈಸ್ ದ ಕಾಸ್ಟ್. ಇಲ್ಲಿ ನಾವು ಪ್ರೊಡಕ್ಷನ್ ಫಂಕ್ಷನನ್ನು ನಾವು ಸ್ಟಡಿ ಮಾಡಿದ್ವಿ ಅಂತ ಅಂದರೆ ವಾಟ್ ಆರ್ ದ ವೀಕ್ ಪಾಯಿಂಟ್ಸ್ ಇನ್ ದ ಪ್ರೊಡಕ್ಷನ್. ಏನು ವೀಕ್ ಪಾಯಿಂಟ್ಸ್ ಇದೆ ಪ್ರೊಡಕ್ಷನಲ್ಲಿ, ಟೆಕ್ನಾಲಜಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಇರೋವಂಥ ಲೇಬರ್ಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಅಥವಾ ಮ್ಯಾನೇಜ್ಮೆಂಟಲ್ಲಿ ಏನಾದರೂ ಚೇಂಜ್ ಮಾಡ್ಕೊಳ್ಬೇಕಾ, ಏನು ಮಾಡಿದ್ರೆ ನಮಗೆ ಔಟ್ಪುಟ್ ಮ್ಯಾಕ್ಸಿಮೈಸ್ ಆಗುತ್ತೆ, ಏನು ಮಾಡಿದ್ರೆ ನಾವು ಕಡಿಮೆ ಇನ್ಪುಟ್ಟಲ್ಲೇ ಸೇಮ್ ಔಟ್ಪುಟ್ನ ನಾವು ಪ್ರೊಡಕ್ಷನ್ ಮಾಡ್ಬೋದು ಅನ್ನೋಂಥದ್ದೆಲ್ಲ ಅನ್ನೋನು ನಮಗೆ ಅರ್ಥ ಆಗುತ್ತೆ. ಅಂದರೆ ಯಾವುದು ವೀಕ್ ಪಾಯಿಂಟ್ಸ್ ಇದೆ, ಪ್ರತಿಯೊಂದು ಆರ್ಗನೈಸೇಷನಲ್ಲೂ ಸ್ಟ್ರೆಂತ್ಸು ಇರುತ್ತೆ, ವೀಕ್ನೆಸ್ಸು ಇರುತ್ತೆ. ಆ ಥರ ನಮ್ಮ ವೀಕ್ನೆಸ್ ಏನು, ನಮ್ಮ ವೀಕ್ ಪಾಯಿಂಟ್ಸ್ ಏನು, ನಮ್ಮದು ಪ್ರೊಡಕ್ಷನ್ ಔಟ್ಪುಟ್ ಕಡಿಮೆ ಆಗ್ತಾ ಇದೆ, ಯಾಕೆ ಕಡಿಮೆ ಆಗ್ತಾ ಇದೆ, ಇನ್ಪುಟ್ಸ್ ಜಾಸ್ತಿ ಆಗ್ತಾ ಇದೆ, ಯಾಕೆ ಜಾಸ್ತಿ ಆಗ್ತಾ ಇದೆ, ರಾ ಮೆಟೀರಿಯಲ್ಸ್ ಏನಾದ್ರು ವೇಸ್ಟ್ ಆಗ್ತಾ ಇದೆಯಾ, ಅಥವಾ ಲೇಬರರ್ಸ್ ಏನಾದ್ರು ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಾ ಇಲ್ವಾ ಅನ್ನೋಂಥದ್ದನ್ನೆಲ್ಲನೂ ನಾವು ಸ್ಟಡಿ ಮಾಡ್ಕೊಳ್ತಾ ಹೋಗ್ಬೋದು. ಅದು ಒಂದು ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಟು ಡಿಸೈಡ್ ವಾಟ್ ಸೇಲ್ಸ್ ಚಾನಲ್ ಟು ಯೂಸ್. ನಾವು ಪ್ರೊಡಕ್ಷನ್ ಮಾಡಿದ್ಮೇಲೆ ಯಾವ ಸೇಲ್ಸ್ ಚಾನಲ್ನ ಯೂಸ್ ಮಾಡಬೇಕಾಗತ್ತೆ, ಆನ್ಲೈನಲ್ಲೇ ಸೇಲ್ ಮಾಡೋದಾ, ಅಥವಾ ಸ್ಟೋರ್ಸ್ನಲ್ಲೇ ಬಂದು ಕಸ್ಟಮರ್ಸ್ನ ಪರ್ಚೇಸ್ ಮಾಡೋದು ಬೆಟರಾ, ಅಥವಾ ಡೈರೆಕ್ಟ್ ಟು ಕನ್ಸ್ಯೂಮರ್ಸ್ಗೆ ಡೈರೆಕ್ಟಾಗಿ ಯಾವ ರೀತಿ ರೀಚ್ ಮಾಡಬೇಕಾ, ಯಾವ ಸೇಲ್ಸ್ ಚಾನಲ್ನ ಯೂಸ್ ಮಾಡಿದ್ರೆ ಬೆಟರ್ ಅಂತ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಟು ಹ್ಯಾವ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಲ್ಟರ್ನೇಟಿವ್ ಪ್ಲ್ಯಾನ್ಸ್ ಆ್ಯಂಡ್ ದ ರೈಟ್ ಕಾಸ್ಟ್ ಇನ್ವಾಲ್ವ್ಡ್ ಇನ್ ದೆಮ್. ನಾವು ಪ್ರೊಡಕ್ಷನ್ ಫಂಕ್ಷನಲ್ಲಿ ಆಲ್ಟರ್ನೇಟಿವ್ ಪ್ಲ್ಯಾನ್ಸ್ನೂ ಫ್ರೇಮ್ ಮಾಡ್ಕೊಳ್ಬೋದು. ಯಾವ ರೀತಿ ಆಲ್ಟರ್ನೇಟಿವ್ ಪ್ಲ್ಯಾನ್ಸ್ ಅಂತ ಅಂದರೆ, ನಾನು ಹೇಳಿದೆ ಇನ್ಪುಟ್ಸ್ನಲ್ಲಿ ವೇರಿ ಮಾಡ್ಕೊತಾ ಹೋಗ್ಬೋದು, ಅದಕ್ಕೆ ಲಾ ಆಫ್ ವೇರಿಯಬಲ್ ಪ್ರೊಪೋರ್ಷನ್ ಅಂತ ಅಂತಾರೆ. ಅದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅಂದರೆ ಲೇಬರ್ನ ಮತ್ತು ಕ್ಯಾಪಿಟಲ್ನ ನಾವು ಅದನ್ನು ವೇರಿ ಮಾಡ್ಕೊತಾ ಹೋಗ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನಾವು 100 ಯೂನಿಟ್ಸ್ ಆಫ್ ಔಟ್ಪುಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 10 ಯೂನಿಟ್ಸ್ ಆಫ್ ಲೇಬರ್, 5 ಯೂನಿಟ್ಸ್ ಆಫ್ ಕ್ಯಾಪಿಟಲ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ಲೇಬರ್ನಾದರೂ ಕಡಿಮೆ ಮಾಡ್ಬೋದು. ಅಂದರೆ 10 ಇರೋದನ್ನ 8 ಆದರೂ ಮಾಡ್ಬೋದು, ಅಥವಾ ಕ್ಯಾಪಿಟಲ್ 5 ಇರೋದನ್ನ 6 ಆದರೂ ಮಾಡ್ಬೋದು, ಅಥವಾ ಎರಡೂ ಕಡಿಮೆ ಮಾಡಿ ಸೇಮ್ ಔಟ್ಪುಟ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಆ ಥರ
ಇಷ್ಟು ಔಟ್ಪುಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯಾವ ಪ್ಲ್ಯಾನ್ಸ್ನ ನಾವು ಯೂಸ್ ಮಾಡಿದ್ರೆ ಬೆಟರ್, ಅಥವಾ ಇದಕ್ಕಿಂತ ಔಟ್ಪುಟ್ಟು ಜಾಸ್ತಿ ಆಗಬೇಕು ಅಂದರೆ ಲೇಬರ್ಸ್ನ ಜಾಸ್ತಿ ಮಾಡಬೇಕಾ ಅಥವಾ ಕ್ಯಾಪಿಟಲ್ನ ಜಾಸ್ತಿ ಮಾಡಬೇಕಾ ಅಥವಾ ಮೆಷಿನರಿನ ಮಾಡರ್ನೈಸ್ಡ್ ಮೆಷಿನರಿನ ಇಂಪ್ಲಿಮೆಂಟ್ ಮಾಡಬೇಕಾ ಅಂತ ಅಂದ್ಬಿಟ್ಟು ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು. ಈ ಥರ ಆಲ್ಟರ್ನೇಟಿವ್ ಪ್ಲ್ಯಾನ್ ಮಾಡ್ಕೊಳೋದ್ರಿಂದ ಮುಂದೆ ಯಾವುದೇ ಸಿಚುಯೇಷನ್ಸ್ ಅರೈಸ್ ಆದ್ರೂ ನಾವು ಅದಕ್ಕೆ ರೆಡಿ ಇರ್ಬೋದು. ನೆಕ್ಸ್ಟ್, ಟು ಡಿಸೈಡ್ ಆ್ಯಂಡ್ ಡಿಟರ್ಮೈನ್ ದ ವೆರಿ ಎಕ್ಸಿಸ್ಟೆನ್ಸ್ ಆಫ್ ದ ಫರ್ಮ್ ಇನ್ ದ ಪ್ರೊಡಕ್ಷನ್ ಫೀಲ್ಡ್. ಯಾಕೆ ನಾವು ಇಲ್ಲಿ ಎಕ್ಸಿಸ್ಟ್ ಆಗಿದ್ದೀವಿ, ನಮ್ಮ ಉದ್ದೇಶ ಏನು, ನಾವು ಎಷ್ಟು ಡಿಮ್ಯಾಂಡನ್ನು ಯಾವ ರೀತಿ ಮೀಟ್ ಮಾಡ್ತಾ ಇದ್ದೀವಿ, ಕಸ್ಟಮರ್ಸ್ನ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದ್ದೀವಿ, ಅಥವಾ ಯಾವ ರೀತಿ ಆಫ್ಟರ್ ಸೇಲ್ಸ್ ಸರ್ವಿಸಸ್ನೆಲ್ಲನೂ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅನ್ನೋದನ್ನೆಲ್ಲನೂ ಕಂಡಿಡ್ಕೊಳೋದು ಈ ಪ್ರೊಡಕ್ಷನ್ ಫಂಕ್ಷನ್ದು ಒಂದು ಉದ್ದೇಶ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಮೇಕಿಂಗ್ ಲಾಂಗ್ ಟರ್ಮ್ ಡಿಸಿಷನ್. ನಾನು ಸ್ಟಾರ್ಟಿಂಗಲ್ಲೂ ಹೇಳಿದ್ದೆ, ನಾವು ಪ್ರೊಡಕ್ಷನ್ ಫಂಕ್ಷನ್ನಿಂದ ಸರಿಯಾಗಿ ಅನಲೈಸ್ ಮಾಡೋದ್ರಿಂದ ಶಾರ್ಟ್ ರನ್ ಡಿಸಿಷನ್ಸ್ನ ತೊಗೊಳೋದಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ಲಾಂಗ್ ರನ್ ಡಿಸಿಷನ್ಸ್ನ ತೊಗೊಳೋದಕ್ಕೂ ಹೆಲ್ಪ್ ಆಗುತ್ತೆ. ಏನು ಲಾಂಗ್ ರನ್ ಡಿಸಿಷನ್ಸ್ನ ತೊಗೊಳೋದಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ, ಇಫ್ ರಿಟರ್ನ್ಸ್ ಟು ಸ್ಕೇಲ್ಸ್ ಆರ್ ಇನ್ಕ್ರೀಸಿಂಗ್ ಇಟ್ ಈಸ್ ವೈಸ್ ಟು ಎಂಪ್ಲಾಯ್ ಮೋರ್ ಫ್ಯಾಕ್ಟರಿ ಇನ್ಪುಟ್ಸ್ ಆ್ಯಂಡ್ ಇನ್ಕ್ರೀಸಸ್ ದ ಪ್ರೊಡಕ್ಷನ್. ನಮಗೆ ರಿಟರ್ನ್ಸ್ ಟು ಸ್ಕೇಲ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ, ನೆಕ್ಸ್ಟ್ ಒಂದು ಚಾರ್ಟ್ ಇದೆ, ಅದ್ರ ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಮಗೆ ಇನ್ಕ್ರೀಸೇ ಆಗ್ತಾ ಹೋಗ್ತಾ ಇದೆ ಅಂದರೆ ನಾವು ಇನ್ಪುಟ್ಸ್ನೂ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರ್ಬೋದು ಮತ್ತು ಪ್ರೊಡಕ್ಷನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಅದು ರೈಟ್ ಡಿಸಿಷನ್. ಅಕಸ್ಮಾತ್ ಏನಾದರೂ ರಿಟರ್ನ್ಸ್ ಟು ಸ್ಕೇಲ್ಸ್ ಆರ್ ಡಿಮಿನಿಷಿಂಗ್ ಅಂದರೆ ಎಷ್ಟು ರಿಟರ್ನ್ಸ್ ಆಗ್ತಾ ಇದೆಯೋ ಅದೇನಾದರೂ ಕಡಿಮೆ ಆಗ್ತಾ ಇದೆ ಅಂತಂದರೆ ಇಟ್ ಈಸ್ ಅನ್ವೈಸ್ ಟು ಎಂಪ್ಲಾಯ್ ಮೋರ್ ಫ್ಯಾಕ್ಟರ್ ಇನ್ಪುಟ್ಸ್ ಆ್ಯಂಡ್ ಇನ್ಕ್ರೀಸ್ ಪ್ರೊಡಕ್ಷನ್. ನಮಗೆ ಇನ್ಪುಟ್ಸ್ನ ಜಾಸ್ತಿ ಮಾಡೋದ್ರಿಂದ ಲಾಭ ಆಗೋದಕ್ಕಿಂತ ನಷ್ಟನೇ ಆಗ್ತಾ ಇದೆ ಅಂತ ಅಂದರೆ ನಾವು ಇನ್ನೂ ಇನ್ಪುಟ್ಸ್ನ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ರಾಂಗ್ ಡಿಸಿಷನ್ ಆಗುತ್ತೆ. ದೇರ್ಫೋರ್ ಮ್ಯಾನೇಜರ್ಸ್ ವಿಲ್ ಬಿ ಇಂಡಿಫರೆಂಟ್ ವೆದರ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಪ್ರೊಡಕ್ಷನ್ ಇಫ್ ಪ್ರೊಡಕ್ಷನ್ ಈಸ್ ಸಬ್ಜೆಕ್ಟ್ ಟು ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಪ್ರೊಡಕ್ಷನ್ ಜಾಸ್ತಿನೂ ಆಗ್ತಾ ಇಲ್ಲ ಅಥವಾ ಕಡಿಮೆನೂ ಆಗ್ತಾ ಇಲ್ಲ ಅಂತ ಅಂದರೆ ಮ್ಯಾನೇಜರ್ಸ್ ಏನು ಮಾಡಬೇಕು, ಇನ್ಪುಟ್ಸ್ನ ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ ಅಂದ್ಬಿಟ್ಟು ಯೋಚನೆ ಮಾಡಬೇಕಾಗುತ್ತೆ. ಇವಾಗ ಏನು ಎಕ್ಸ್ಪ್ಲೈನ್ ಮಾಡಿದ್ನೋ ಈ ಒಂದು ಪಾಯಿಂಟನ್ನು ನಿಮ್ಗೆ ಈ ಟೇಬಲ್ನ ನೋಡೋದ್ರಿಂದ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಯೂನಿಟ್ಸ್ ಹೇಳಿದ್ದಾರೆ, ಸ್ಕೇಲ್ ಆಫ್ ಪ್ರೊಡಕ್ಷನ್ ಹೇಳಿದ್ದಾರೆ. ಒಬ್ಬ ವರ್ಕರ್ ಮತ್ತು 2 acres ಲ್ಯಾಂಡಿಂದ ನಮಗೆ ಟೋಟಲ್ ರಿಟರ್ನ್ಸು ಎಷ್ಟು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದೀವಿ. ಮಾರ್ಜಿನಲ್ ರಿಟರ್ನ್ಸ್ ಅಂತಂದರೆ ಒಂದು ಎಕ್ಸ್ಟ್ರಾ ಯೂನಿಟ್ನ ನಾವು ಹಾಕೋದ್ರಿಂದ ಎಷ್ಟು ಎಕ್ಸ್ಟ್ರಾ ರಿಟರ್ನ್ಸ್ ಬರ್ತಾ ಇದೆ ಅನ್ನೋಂಥದ್ದಕ್ಕೆ ನಾವು ಮಾರ್ಜಿನಲ್ ರಿಟರ್ನ್ಸ್ ಅಂತ ಹೇಳ್ತೀವಿ. ಈಗ ಇಲ್ಲಿ ನೋಡಿ, ಒಬ್ಬ ವರ್ಕರ್ 2 acre ಆಫ್ ಲ್ಯಾಂಡನ್ನು ನಾವು ಯೂಸ್ ಮಾಡಿ ನಮಗೆ ರಿಟರ್ನ್ಸ್ ಎಷ್ಟು ಸಿಗ್ತಾಯಿತ್ತು, 8 units ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಇದು ಔಟ್ಪುಟ್ಟು. 2 ವರ್ಕರ್ಸ್, ಇಲ್ಲಿ ವರ್ಕರ್ಸು ಡಬಲ್ ಆಗಿದ್ದಾರೆ, ಎಕರ್ಸ್ ಆಫ್ ಲ್ಯಾಂಡು ಡಬಲ್ ಆಗಿದೆ. ಇಷ್ಟನ್ನು ಯೂಸ್ ಮಾಡ್ಕೊಳೋದ್ರಿಂದ ನಮಗೆ ಟೋಟಲ್ ರಿಟರ್ನ್ಸ್ ಎಷ್ಟು ಬಂದಿದೆ, 17 ಆಗಿದೆ. ಇದೇ ಥರ ಇಲ್ಲಿ 3 ವರ್ಕರ್ಸ್, 4, 5, 6, 7, 8 ವರ್ಕರ್ಸು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ, ಅಂದರೆ ಇನ್ಪುಟ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಲ್ಯಾಂಡೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇಲ್ಲೇನಾಗಿದೆ, 17 ಇದ್ದಿದ್ದು 27 ಆಗಿದೆ, 38, 49, 59, 68, 76 ಆಗಿದೆ. ಈಗ ಮಾರ್ಜಿನಲ್ ರಿಟರ್ನ್ಸ್ ಅಂತ ಅಂತಾರೆ, ಅಂದರೆ ಒಂದು ಎಕ್ಸ್ಟ್ರಾ ಯೂನಿಟ್ನ ನಾವು ಹಾಕೋದ್ರಿಂದ ನಮಗೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ. ಮುಂಚೆ 8 ಇತ್ತು, ಈಗ 17 ಆಗಿದೆ. 17ಅಲ್ಲಿ 8ನ ಲೆಸ್ ಮಾಡಿ ನಮಗೆ 9 ಸಿಗತ್ತೆ. ಓಕೆ, ಈಗ 17ಇಂದ 27ಗೆ ಎಷ್ಟು ಅಂದರೆ 17ಇಂದ 27ಗೆ ಮಾರ್ಜಿನಲ್ ರಿಟರ್ನ್ಸ್ ಎಷ್ಟು ಜಾಸ್ತಿ ಆಗಿದೆ, 10 units. 27 to 38, 11 units. 38 to 49, 11 units. 49 to 59, 10 units. 59 to 68, 9 units. 68 to 76, 8 units. ಇದಕ್ಕೆ ಮಾರ್ಜಿನಲ್ ರಿಟರ್ನ್ಸ್ ಅಂತ ಅಂತಾರೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಒಂದು ಅಡಿಷ್ನಲ್ ಯೂನಿಟ್ ಇನ್ಪುಟ್ ಜಾಸ್ತಿ ಆದರೆ ಎಷ್ಟು ರಿಟರ್ನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಮಾರ್ಜಿನಲ್ ರಿಟರ್ನ್ಸ್ ಅಂತ ಅಂತಾರೆ. ಈಗ ಇಲ್ಲಿ 8 ಇದ್ದಿದ್ದು ಎಷ್ಟಾಯಿತು, 9 ಆಯಿತು, 9 ಇದ್ದಿದ್ದು 10 ಆಯಿತು. ಅಂದರೆ ಇಲ್ಲೇನಾಯಿತು, ಇನ್ಕ್ರೀಸಿಂಗ್ ರಿಟರ್ನ್ಸ್ ಆಯಿತು. ಅಂದರೆ ನಾವಿವಾಗ ಒಬ್ಬ ವರ್ಕರಿಂದ 2 ವರ್ಕರ್ಸ್ ಮತ್ತು 2 acres ಆಫ್ ಲ್ಯಾಂಡಿಂದ 4 acres ಆಫ್ ಲ್ಯಾಂಡ್ ಮತ್ತು ಅದರಿಂದ 6 acres ಆಫ್ ಲ್ಯಾಂಡ್, 2 ವರ್ಕರ್ಸಿಂದ 3 ವರ್ಕರ್ಸಿಗೆ ನಾವೇನಾದ್ರು ಇನ್ಕ್ರೀಸ್ ಮಾಡ್ಕೊಂಡ್ವಿ ಅಂದರೆ ಇನ್ಪುಟ್ಸ್ನ ಜಾಸ್ತಿ ಮಾಡಿದ್ವಿ ಅಂದರೆ ನಮಗೆ ಮಾರ್ಜಿನಲ್ ರಿಟರ್ನ್ಸ್ ಏನಾಗಿದೆ, ಇನ್ಕ್ರೀಸಿಂಗ್ ರಿಟರ್ನ್ಸೇ ಆಗಿದೆ. ಅಂದರೆ ಇಲ್ಲಿವರೆಗೂ ಇನ್ಕ್ರೀಸ್ ಮಾಡೋದು ಬೆಟರ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇಲ್ಲೇನಾಗಿದೆ, ಇಲ್ಲೂ ಇನ್ಕ್ರೀಸ್ ಆಗಿದೆ 11ಗೆ. ಆದರೆ 11ಇಂದ ಅಂದರೆ ನಾವು 4 ವರ್ಕರ್ಸಿಂದ 5 ವರ್ಕರ್ಸ್ನ ಹಾಕಿ 8 acres ಲ್ಯಾಂಡಿಂದ 10 acres ಆಫ್ ಲ್ಯಾಂಡನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಮಾರ್ಜಿನಲ್ ರಿಟರ್ನ್ಸ್ ಏನೂ ಜಾಸ್ತಿ ಆಗಿಲ್ಲ, ಮುಂಚೆ ಎಷ್ಟಿತ್ತು ಅಷ್ಟೇ ಇದೆ. ಹಂಗಾಗಿ ಇದಕ್ಕೆ ನಾವೇನು ಹೇಳ್ತೀವಿ, ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇಲ್ಲಿ ಮತ್ತೆ ಇಲ್ಲಿ 11ಇಂದ ಏನಾಗ್ತಾ ಹೋಗ್ತಾ ಇದೆ,
ಕಡಿಮೆ ಆಗಿದೆ 10ಗೆ. 10ಇಂದ ಇನ್ನೂ ಕಡಿಮೆ ಆಯಿತು 9, 9ಇಂದ ಇನ್ನೂ ಕಡಿಮೆ ಆಯಿತು 8. ಅಂದರೆ ನಾವಿನ್ನೂ 6 ವರ್ಕರ್ಸ್ನೂ ಜಾಸ್ತಿ ಮಾಡಿ ಎಕರ್ಸ್ ಆಫ್ ಲ್ಯಾಂಡ್ ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಮಾರ್ಜಿನಲ್ ರಿಟರ್ನ್ಸು ಇಲ್ಲಿ ಟೋಟಲ್ ರಿಟರ್ನ್ ಸ್ವಲ್ಪ ಜಾಸ್ತಿ ಆದಂಗೆ ಕಾಣುತ್ತೆ. ಆದರೆ ಮಾರ್ಜಿನಲ್ ರಿಟರ್ನ್ಸು ಇಲ್ಲಿ ಡಿಮಿನಿಷಿಂಗ್ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ನಾವು ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ನ ನಾವು ಲಾ ಆಫ್ ವೇರಿಯಬಲ್ ಪ್ರೊಪೋರ್ಷನ್ನ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ಗೆ ಇನ್ನೊಂದು ಹೆಸರು ಅಂತಲೂ ಅಂದ್ಬಿಟ್ಟು ಹೇಳ್ತೀವಿ. ಯಾವ ರೀತಿ ನಾವು ಅಡಿಷ್ನಲ್ ಯೂನಿಟ್ಸ್ನ ಕನ್ಸ್ಯೂಮ್ ಮಾಡ್ಕೊಂಡು ಹೋಗ್ತಾ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಡಿಮಿನಿಷಿಂಗ್ ಆಗಿ ಮತ್ತೆ ನೆಗೆಟಿವ್ ಆಗ್ತಾ ಹೋಗುತ್ತೋ ಇಲ್ಲೂ ಅದೇ ಥರನೇ ಆಗುತ್ತೆ ಕೆಲವೊಂದು ಸತಿ. ಅಂದರೆ ನಾವು ಅಡಿಷ್ನಲ್ ಇನ್ಪುಟ್ಸ್ನ ಆಗ್ತಾ ನಮಗೆ ಡಿಮಿನಿಷಿಂಗ್ ರಿಟರ್ನ್ಸು ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಇನ್ಕ್ರೀಸಿಂಗ್ ರಿಟರ್ನ್ಸೇ ಇತ್ತು ಅಂದರೆ ನಾವು ಇನ್ಪುಟ್ಸ್ನ ಜಾಸ್ತಿ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಕಾನ್ಸ್ಟೆಂಟ್ ರಿಟರ್ನ್ಸ್ ಇತ್ತು ಅಂತಂದರೆ ಜಾಸ್ತಿ ಮಾಡಿದ್ರೂ ಮಾಡ್ಬೋದು, ಅಥವಾ ಮಾಡ್ದಲೇ ಇಷ್ಟೇ ಎಷ್ಟು 4 ವರ್ಕರ್ಸ್ 8 ಎಕರ್ಸ್ ಆಫ್ ಲ್ಯಾಂಡೇ ಇರಲಿ ಅಂತನಾದರೂ ಡಿಸೈಡ್ ಮಾಡ್ಬೋದು, ಅಥವಾ ಇನ್ಕ್ರೀಸ್ ಮಾಡಿ 5 ವರ್ಕರ್ಸ್ 10 ಎಕರ್ಸ್ ಆಫ್ ಲ್ಯಾಂಡಲ್ಲಿ ನಾವು ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಬೇಕಾದ್ರೂ ಡಿಸಿಷನ್ ತೊಗೊಬೋದು. ಆದರೆ ಯಾವಾಗ 11ಇಂದ 10, 9, 8 ಆಗಿದೆಯೋ ಈ ಥರದ್ದು ಏನಾದರೂ ಮುಂದಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಇವ್ರು ಎಸ್ಟಿಮೇಟ್ ಮಾಡಿದ್ರು ಅಂದರೆ ಈ ಅಡಿಷ್ನಲ್ ಇನ್ಪುಟ್ನ ಮಾಡಬೇಕು ಅನ್ನೋಂಥ ಡಿಸಿಷನ್ಸ್ನ ತೊಗೊಂಡಲೇ ಇರೋದೇ ಬೆಟರ್ ಅಂತ ಅಂದ್ಬಿಟ್ಟು ಹೇಳೋವಂಥ ಪಾಯಿಂಟೇ ಈ ಒಂದು ಪಾಯಿಂಟ್. ಓಕೆ, ಇದೇ ಸೇಮ್ ಪಾಯಿಂಟನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲೂ ಇನ್ನೂ ಇನ್ಡೆಪ್ತಾಗಿ ಅರ್ಥ ಮಾಡ್ಕೊತಾ ಹೋಗ್ತೀರಾ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. I hope you understand the meaning and also the managerial uses of the production function.